ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತಿನ ರೆಸಿಪಿಯಲ್ಲಿ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಸ್ವೀಟ್ ಹಲ್ವಾನ ಮಾಡೋದು ಅಂತ ನಾನಿವತ್ತಿನ ರೆಸಿಪಿಯಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಹಲ್ವಾನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಕೇವಲ ಒಂದೇ 1 ಕಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತ ನಾವು ಚಪಾತಿನ ಯಾವ ರೀತಿಯಾಗಿ ಕಲಸಿ ಇಟ್ಕೊತೀವಿ ನೋಡಿ, ಆ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೊಳ್ಳೋಣ. ನೋಡಿ, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ನಾನಿಲ್ಲಿ 1 ಮುದ್ದೆ ಆಗುವಷ್ಟು, ಒಂದು ಚಿಕ್ಕ ಮುದ್ದೆ ಆಗುವಷ್ಟು ಹಿಟ್ಟು ರೆಡಿಯಾಗಿದೆ. ಇವಾಗ ನಾವಿವಾಗ ಏನು ಮಾಡಬೇಕಪ್ಪ ಇದಕ್ಕೆ ಅಂತಂದರೆ, ಇದಿಷ್ಟನ್ನು ನಾವು ಮುಳುಗೋವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಅದು ಹಿಟ್ಟು ಮುಳುಗಬೇಕು. ಏನಕ್ಕಪ್ಪ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀವಿ ಅಂತಂದರೆ, ಹಲ್ವಾ ಯಾವ ರೀತಿಯಾಗಿ ರಬ್ಬರ್ ಆಗಿ ಬರುತ್ತೆ ನೋಡಿ, ಆ ರೀತಿಯಾಗಿ ಬರಬೇಕು ಅಂತಂದರೆ ನಾವು ಈ ರೀತಿಯಾಗಿ ಮಾಡಲೇಬೇಕು. ಹಿಟ್ಟನ್ನು ನೀಟಾಗಿ ನೆನಿಬೇಕು. ಅದಕ್ಕೋಸ್ಕರ ನಾವಿಲ್ಲಿ ನೀರನ್ನ ಫುಲ್ಲಾಗಿ ತುಂಬಿಸಿ, ನಾವು ಇಲ್ಲ ಅಂತಂದರೂ ಇದನ್ನು ಒಂದು 5 ಅವರ್ಸು ನೆನೆಯೋದಕ್ಕೆ ಬಿಡಲೇಬೇಕು. ಈ ರೀತಿಯಾಗಿ ಯಾಕಪ್ಪ ಮಾಡೋದು ಅಂದರೆ, ಅದು ಬನಿ ಬರಬೇಕು, ಅದಕ್ಕೋಸ್ಕರ ನಾವಿಲ್ಲಿ ಆ ಥರ ಮಾಡಲೇಬೇಕು. ನೆಕ್ಸ್ಟು ನೋಡಿ, ನಾನು ಇವಾಗ 5 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ರಬ್ಬರ್ ರೀತಿಯಾಗೆ ಬರಬೇಕು. ಹೇಳಿದ್ರೆ ಹಲ್ವಾ ಅಂತಂದಮೇಲೆ ರಬ್ಬರ್ ರೀತಿಯಾಗೆ ಇರಲೇಬೇಕು. ಅದಕ್ಕೋಸ್ಕರ ನಾವಿಲ್ಲಿ 5 ಅವರು ನೆನೆಸಿಟ್ರೆ ಹಲ್ವಾ ಆ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಮಾಡ್ಕೊತಾ ಇದ್ದೀವಿ. ಇವಾಗ ನೀಟಾಗಿ ನಾವು ಅದೇ ನೀರಲ್ಲೇ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಕೈಯಲ್ಲೇ ಒಂದು ಸ್ವಲ್ಪನೂ ಸಹ ಗಂಟಿರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಕೈಯಲ್ಲೇ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗೆ ಕಲಿಸ್ಕೊಳ್ಳೋಣ. ಕೈಗೆ ನೋಡಿ ಸ್ವಲ್ಪನೂ ಸಹ ಅಂಟಲ್ಲ, ನೆಂದಿರೋದ್ರಿಂದ ಈ ರೀತಿಯಾಗಿ ಕಲಿಸ್ಕೊಂಡಿದ್ದಾದಮೇಲೆ ನೋಡಿ, ನೀಟಾಗಿ ಈ ರೀತಿಯಾಗಿ ಎಲ್ಲನೂ ತಳ ಹಿಡ್ದಿರುತ್ತೆ. ಈ ರೀತಿಯಾಗಿ ನೋಡಿ, ಕೈಗೆ ಸ್ವಲ್ಪನೂ ಸಹ ಅಂಟಲ್ಲ. ಅದ್ರದ್ದು ಏನು ನೆಂದಿರೋ ಹಿಟ್ಟೆಲ್ಲನೂ ನೀರಲ್ಲಿ ಮಿಶ್ರಣ ಆಗಿ ಈ ರೀತಿಯಾಗಿ ಗಸಿ ಎಲ್ಲನೂ ಕೆಳಗಡೆ ಇರುತ್ತೆ. ನಾವಿವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಜಾರ್ನ ಫಿಲ್ಟ್ರನ್ನ ಇಟ್ಕೊಂಡು ನೀಟಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಸಹ ಕಸಿ ಇರಬಾರ್ದು. ಆ ರೀತಿಯಾಗಿ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಒಂದೇ 1 ಕಪ್ಪಲ್ಲಿ ಎಷ್ಟು ಇದರಲ್ಲಿ ಇರುತ್ತೆ ಅಂತಂದರೆ ನೋಡಿ, ಈ ರೀತಿಯಾಗಿ ರಬ್ಬರ್ ರೀತಿಯಾಗಿ ಇರಬೇಕು. ಆವಾಗ ಹಲ್ವಾ ಸೂಪರಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ಮೊದಲನೇ ಸ್ಟೆಪ್ಪು, ಇದು ಇಂಪಾರ್ಟೆಂಟ್. ಈ ರೀತಿಯಾಗಿ ನಾವು ಮಾಡಿಕೊಳ್ಳೇಬೇಕು. ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ದೊಡ್ಡ ಫಿಲ್ಟ್ರನ್ನ ಇಟ್ಕೊಂಡು ಆಗಲೇ ಫಿಲ್ಟ್ರ್ ಮಾಡ್ಕೊಂಡ್ವಿ. ಇವಾಗ ನಾವು ಕಾಫಿನ ಏನು ಫಿಲ್ಟ್ರ್ ಮಾಡ್ತೀವಿ ನೋಡಿ, ಅದು ಸ್ವಲ್ಪ ಚಿಕ್ಕದಾಗೇ ಇರುತ್ತೆ. ಅದರಲ್ಲಿ ಸ್ವಲ್ಪ ನಾವಿವಾಗ ಫಿಲ್ಟ್ರನ್ನ ಮಾಡ್ಕೋಬೇಕು. ಇನ್ನು ಉಳಿದಿರೋ ಅಂಥ ಏನು ಗಸಿ ಇರುತ್ತೆ ನೋಡಿ, ಅದೆಲ್ಲನೂ ಸಹ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾವು 2 ಸಲ ಆದರೂ ನೀಟಾಗಿ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಆವಾಗಲೇ ಹಲ್ವಾ ತುಂಬಾ ಸಾಫ್ಟಾಗಿ ರಬ್ಬರ್ ರೀತಿಯಾಗಿ ಸ್ವಲ್ಪನೂ ಸಹ ಏನು ಗಸಿ ಇರುತ್ತೆ ನೋಡಿ, ಅದು ಇಲ್ದಿರ ನೀಟಾಗೆ ಬರುತ್ತೆ. ಇದನ್ನು ಏನು ಮಾಡಬಾರ್ದು, ನಾವು ಪಕ್ಕಕ್ಕೆ ಹಾಗೇ ಸಹ ಇಟ್ಬಿಡೋಣ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ನಾವಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಪಾಕನ ನಾವು ಸಕ್ಕರೆನ ಕರಗಿಸ್ಕೋಬೇಕಂದ್ರೆ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇದು ಪಾಕ ಮಾಡೋ ಅವಶ್ಯಕತೆ ಏನು ಇರಲ್ಲ. 1 ಎಳೆ 2 ಎಳೆ ಪಾಕ ಅಂತಾರೆ ನೋಡಿ, ಅದೇನು ಮಾಡೋ ಅವಶ್ಯಕತೆ ಏನಿರಲ್ಲ. ಜಸ್ಟ್ ನಾವು ಇದನ್ನು ನೀಟಾಗಿ ಕರಗಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವಿವಾಗ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ, ನೀರು ಹಾಕ್ತಿರನೇ ನಾನು ಕರಗಿಸ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಕಲ್ಲರು ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ರೀತಿಯಾಗಿ ಕಲರ್ ಬಂದು ಅದು ನೊರೆ ಬರಬೇಕು. ಚೆನ್ನಾಗಿ ಎಲ್ಲನೂ ಕರಗಿ ನೊರೆ ಬರಬೇಕು. ಆವಾಗ ಹದ ಕರೆಕ್ಟಾಗಿ ಸಕ್ಕರೆದು ರೆಡಿ ಆಗಿದೆ ಅಂತ ಅರ್ಥ. ನಾವಿವಾಗ ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟು 1 ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಏನಕ್ಕಪ್ಪ ನಾವು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸಕ್ಕರೆ ಪಾಕ ಹಾಗೆ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ನಿಧಾನವಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೆಕ್ಸ್ಟು ಒಂದು ಪಕ್ಕಕ್ಕೆ ಇಡೋಣ. ಸ್ವಲ್ಪನೂ ಸಹ ಗಂಟು ಇರಬಾರ್ದು. ಆ ರೀತಿಯಾಗಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಕಲರು ನಾವು ಯಾವುದೇ ರೀತಿಯಾಗಿ ಕಲರ್ನ ಹಾಕಿಲ್ಲ. ನೆಕ್ಸ್ಟ್ ಇದು ಪಕ್ಕಕ್ಕೆ ಇಟ್ಟು ನೋಡಿ, ನಾವು ಹಾಗೆ ಇಟ್ಟಿದ್ವಿ ನೋಡಿ, ಆವಾಗಲೇ ಎಲ್ಲನೂ ಫಿಲ್ಟ್ರ್ ಮಾಡಿ ಗೋಧಿ ಹಿಟ್ಟನ್ನೆಲ್ಲನೂ ಕಲಸಿ ಇಟ್ಟಿದ್ವಲ್ಲ, ಅದನ್ನು ನಾವು ಕಂಪ್ಲೀಟಾಗಿ ಅರ್ಧ ಭಾಗನ
ತೆಗೆದುಬಿಡಬೇಕು. ಮೇಲೆ ಎಲ್ಲನೂ ತಿಳಿ ಬಂದಿರುತ್ತೆ ನೋಡಿ, ಅದನ್ನು ಅರ್ಧ ಭಾಗ ಆಗುವಷ್ಟು ನೀರನ್ನ ಎಲ್ಲನೂ ತೆಗೆದು ಇನ್ನು ಅರ್ಧ ಭಾಗ ಆಗುವಷ್ಟು ನಾವು ಹಲ್ವನ ರೆಡಿ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೇಕು. ನಾವು ಏನು ಸಕ್ಕರೆ ಮಿಶ್ರಣನ ರೆಡಿ ಮಾಡ್ಕೊಂಡ್ವಿ ನೋಡಿ, ಅದೇ ಪ್ಯಾನ್ಗೆ ನಾನಿವಾಗ ಏನು ಅರ್ಧ ಭಾಗನ ತೆಗೆದಿಟ್ವಿ ನೋಡಿ, ಎರಡನೇದು ಅದನ್ನು ಇಟ್ಕೊಳ್ಳೋಣ. ಮೇಲೆ ತಿಳಿ ಭಾಗ ಎಲ್ಲನೂ ಚೆಲ್ಬಿಟ್ಟು ಅಥವಾ ಪಕ್ಕಕ್ಕೆ ಇಟ್ಟು ನಾವಿವಾಗ ಕೆಳಗಡೆ ಭಾಗನ ತೊಗೊಂಡಿದ್ದೀವಿ. ನೆಕ್ಸ್ಟು ನಾವಿಲ್ಲಿ ಸಕ್ಕರೆನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಕಲಸಿಟ್ಕೊಂಡಿರುವಂತಹ ಗೋಧಿ ಹಿಟ್ಟು ಮಿಶ್ರಣಕ್ಕೆ ಸೇರಿಸಿ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ತಿರುಗಿಸ್ಕೊತಾ ಬರೋಣ. ಯಾವುದೇ ರೀತಿಯಾಗಿ ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಜಸ್ಟು ಸಕ್ಕರೆನ ಕರಗಿಸ್ಕೊಂಡು ಅದರಲ್ಲಿ ಕಲರ್ನ ಚೇಂಜ್ ಮಾಡಿಕೊಂಡು ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಪಾಕನ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ. ಒಂದೆಳೆ ಎರಡೆಳೆ ಪಾಕ ಅಂತೀವಿ ನೋಡಿ, ಅದನ್ನು ತೆಗಿಯೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಾವಿಲ್ಲಿ ಕರಗಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ಆಗಲೇ ನಾನಿಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ನೆಕ್ಸ್ಟ್ ನಾವಿಲ್ಲಿ ಇನ್ನೂ 1/4 ಕಪ್ ಆಗುವಷ್ಟು ಸಕ್ಕರೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಹಿ ಯಾವ ರೀತಿಯಾಗಿ ಬೇಕು, ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿನೇ ಇರಲಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಗಲೇ ನೀರನ್ನ ಸೇರಿಸಿ 3/4 ಕಪ್ ಆಗುವಷ್ಟು ಸಕ್ಕರೆನ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಇನ್ನೊಂದು 1/4 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸಕ್ಕರೆ ಕಮ್ಮಿ ಅನ್ನಿಸ್ತು. ಮತ್ತು ಇನ್ನೂ 1/4 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಅಂದರೆ ಫೈನಲ್ ಆಗಿ ನಾವಿಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪನೂ ಸಹ ಗಂಟಿರಬಾರ್ದು. ಅಲ್ಲಿವರೆಗೂ ಸಹ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಲರು ಫುಲ್ಲು ಕಂಪ್ಲೀಟಾಗಿ ಬ್ರೌನಿಷ್ ಕಲರ್ ಬರಬೇಕು. ಅಲ್ಲಿವರೆಗೂ ಸಹ ಚೆನ್ನಾಗಿ ತಿರುಗಿಸ್ಕೊಂಡು ನಾನಿಲ್ಲಿ 1/4 ಕಪ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ಬೇಕಂತಂದರೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕೈಗೆ ಯಾವುದೇ ರೀತಿಯಾಗಿ ಅಂಟಲ್ಲ. ಅದಕ್ಕೋಸ್ಕರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 1/4 ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂತಂದರೆ ಗೋಡಂಬಿ ಪೀಸಸ್ನು ಸಹ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ, ಬಾಯಿಗೆ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೆಂದು ಗಟ್ಟಿ ಆದಮೇಲೆ ಒಂದು ತಟ್ಟೆಗೆ ನಾನು ತುಪ್ಪನ ಸೇರಿಸ್ಬಿಟ್ಟು ಈ ರೀತಿಯಾಗಿ ತಟ್ಟೆಗೆ ಸೇರಿಸಿ ಕಂಪ್ಲೀಟಾಗಿ ನಾನು ಇವಾಗ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಬೇಕಂತಂದರೆ ನೀವು ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು. ಈ ರೀತಿಯಾಗಿ ನಾನಿವಾಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟು ನಾನಿವಾಗ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ತಟ್ಟೆನ ಇಟ್ಕೊಂಡು ಅದನ್ನು ನೀಟಾಗಿ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ, ತಣ್ಣಗಾದಮೇಲೆ ಈ ರೀತಿಯಾಗಿ ತಟ್ಟೆಗೂ ಸಹ ಅಂಟಲ್ಲ. ನೀಟಾಗಿ ಒಂದು ತಟ್ಟೆಗೆ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಉಲ್ಟಾ ಮಾಡಿಕೊಂಡು ಇಟ್ಕೊಂಡು ನೀಟಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸ್ವಲ್ಪನೂ ಸಹ ಕೈಗೆ ಅಂಟಲ್ಲ. ನೋಡ್ತಿದ್ರೇ ಒಂಥರ ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗ್ಬಿಡ್ಬೇಕು ಆ ರೀತಿಯಾಗೇ ಇದೆ. ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದೆ. ಕಂಪ್ಲೀಟಾಗಿ ಇದು ಫೈನಲ್ ಆಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ತೆಗಿಯೋದಕ್ಕೆ ಹೋಗಬೇಡಿ. ತಣ್ಣಗೆ ಆದಮೇಲೆ ಒಂದು ತಟ್ಟೆಗೆ ಇಲ್ಲಿ ನೀವು ಸರ್ವ್ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಪೀಸಸ್ಗಳಾಗಿ ಈ ರೀತಿಯಾಗಿ ಬರ್ತಾಯಿದೆ. ನೋಡಿ, ನಾವು ಯಾವ ರೀತಿಯಾಗಿ ಹಲ್ವನ ಅಂಗಡಿಲಿ ತೊಗೊತೀವಿ ನೋಡಿ, ನಾನಿಲ್ಲಿ ಕಾರ್ನ್ಫ್ಲೋರನ್ನು ಸಹ ಯೂಸ್ ಮಾಡಿಲ್ಲ. ಜಸ್ಟ್ ಬರೀ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಸಕ್ಕರೆನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಹಲ್ವ ಇದು. ತುಂಬಾ ಡಿಫ್ರೆಂಟಾಗಿ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ನಾವು ಸಹ ಮನೇಲೇ ಅಂಗಡಿಲಿ ಯಾವ ರೀತಿಯಾಗಿ ಮಾಡ್ತಾರೆ ನೋಡಿ, ಆ ರೀತಿಯಾಗಿ ನಾವು ಸಹ ಮನೇಲೇ ಮಾಡ್ಕೋಬೋದು. ಸೂಪರ್ ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಮುಟ್ಟುತ್ತಾ ಇದ್ದರೆ ಸೇಮ್ ಒಂಥರ ರಬ್ಬರ್ ಥರನೇ ಇದೆ. ನಾವು ನೆನೆಸೋದೇ ಒಂದು ಮೊದಲನೇ ಸ್ಟೆಪ್ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಮಾಡಿಕೊಂಡ್ರೆ ಈ ರೀತಿಯಾಗಿ ರಬ್ಬರ್ ರೀತಿಯಾಗಿ ಹಲ್ವ ರೆಡಿ ಆಗೋದು. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಒಮ್ಮೆ ಮನೇಲೇ ಟ್ರೈ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಸಿರಿ ಸಂಭ್ರಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.